ವಚನ 1 ಕೊರಿಂಥ 1ನೇ ಅಧ್ಯಾಯ 12 ವಚನಗಳಲ್ಲಿ ನಾವು ನೋಡಿದ್ದೇವೆ. ನಂತರ ಇನ್ನೊಂದು ಪಾಯಿಂಟ್ ಏನ್ ನೋಡಿದೀವಿ ನಾವು, ಇದು ಎ ಅಂದ್ರೆ ನೆಕ್ಸ್ಟ್ ಬಿ ಪಾಯಿಂಟ್. ಬಿ ಪಾಯಿಂಟ್ ಬಂದು ಸಭೆಗಿರುವ ಪ್ರಾಧಾನ್ಯತೆ ಅಲ್ವಾ, ಸಭೆಗಿರುವ ಪ್ರಾಧಾನ್ಯತೆ ಏನೆಂಬುದನ್ನು ನಾವು ನೋಡಿದ್ದೇವೆ. ಸಭೆಗೆ ಏನು ಪ್ರಾಧಾನ್ಯತೆ ಇದೆಯಾ? ಸರ್, ಸಭೆಗೆ ಪ್ರಾಧಾನ್ಯತೆ ಏನು? ಸಭೆಯನ್ನ ಕುರಿತು ದೇವರು ಯಾವಾಗ ಆಲೋಚನೆ ಮಾಡಿದ್ದು? ಜಗದುತ್ಪತ್ತಿಗಿಂತ ಮುಂಚಿತವಾಗಿ. ಎಫೆಸಿಯ 1:4-6 ವಚನಕ್ಕೆ ಏನಂತ ಇದೆ ಅಲ್ಲಿ? ಸೊ ಸಭೆಯನ್ನ ದೇವರು ಜಗದುತ್ಪತ್ತಿಗಿಂತ ಮುಂಚೆಯೇ ಏನ್ ಮಾಡಿದನು? ಸಂಕಲ್ಪ ಮಾಡಿದನು. ಜಗದುತ್ಪತ್ತಿಗಿಂತ ಮುಂಚೆಯೇ ಸಭೆಯನ್ನು ಕುರಿತು ದೇವರು ಸಂಕಲ್ಪ ಮಾಡಿದನು. ಎರಡನೇ ಪ್ರಾಧಾನ್ಯತೆ ಏನು? ಸಭೆ ಕ್ರಿಸ್ತನ ದೇಹವಾಗಿದೆ. ಸಭೆ ಕ್ರಿಸ್ತನ ದೇಹವಾಗಿದೆ. ಎರಡನೇ ಪ್ರಾಧಾನ್ಯತೆ. ಮೂರನೇದು, ಸಭೆಗೆ ಯೇಸು ಕ್ರಿಸ್ತನ ಏನಾಗಿದೆ? ಶಿರಸ್ಸು. ಸಭೆಗೆ ಕ್ರಿಸ್ತನು ಏನಾಗಿದ್ದಾನೆ? ಶಿರಸ್ಸು. ಇನ್ನೊಂದು, ಸಭೆಯ ಮೂಲಕವೇ ಏನಾಗ್ಬೇಕು? ದೇವರ ಜ್ಞಾನವು ಏನಾಗ್ಬೇಕು? ದೇವರ ಜ್ಞಾನವು ಪ್ರಕಟ ಆಗಬೇಕು. ಸರ್, ಡಿ ಒಂದು ಬರ್ಕೋಬೇಕಾಯ್ತು ಸರ್, ಡಿ ಬಂದದ್ರಿ. ಓಕೆ, ನೀವು ಕರೆಕ್ಟ್ ಆಗಿ ಬರ್ಕೊಳ್ಳಿ. ಓಕೆ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಸೊ ನೀವು ಕರೆಕ್ಷನ್ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಓಕೆ, ಅರ್ಥ ಆದ್ರೆ ಸಾಕು. ಇದು ಎಷ್ಟು ಪಾಯಿಂಟ್ಸ್ ನೋಡಿದೀವಿ? ಸಭೆಗಿರುವ ಪ್ರಾಧಾನ್ಯತೆಯ ವಿಷಯದಲ್ಲಿ 4 ಪಾಯಿಂಟ್ಸ್ ನೋಡಿದೀವಿ. ಒಂದು, ಸಭೆಯನ್ನ ಕುರಿತು ದೇವರು ಜಗದುತ್ಪತ್ತಿಗಿಂತ ಮುಂಚಿತವಾಗಿಯೇ ಸಂಕಲ್ಪ ಮಾಡಿದನು. ಸಭೆ ಕ್ರಿಸ್ತನ ದೇಹವಾಗಿದೆ. ಸಭೆಗೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಸಭೆಯ ಮೂಲಕವೇ ದೇವರ ಜ್ಞಾನವು ಪ್ರಕಟವಾಗಬೇಕು. ಇದು ಸಭೆಗೆ ದೇವರು ಕೊಟ್ಟಿರುವಂತಹ ಪ್ರಾಧಾನ್ಯತೆ. ಇನ್ನೊಂದು ಪಾಯಿಂಟ್ ಇದೆ, ಏನಂತ? ಸಭೆಯು ದೇವರ ಪರಿಪೂರ್ಣವಾಗಿದೆ. ಸಭೆಯು ದೇವರ ಪರಿಪೂರ್ಣವಾಗಿದೆ. ಅಂದ್ರೆ ದೇವರ ಪರಿಪೂರ್ಣತೆ ಸಭೆಯಲ್ಲಿ ಕಾಣುವುದು. ಅದಕ್ಕೆ ಸಭೆಯು ದೇವರ ಪರಿಪೂರ್ಣವಾಗಿದೆ. ಅಷ್ಟು ಪ್ರಾಧಾನ್ಯತೆ ದೇವರು ಸಭೆಗೆ ಕೊಟ್ಟಿದ್ದಾನೆ. ಇನ್ನೊಂದು ಪಾಯಿಂಟ್ ಇದೆ ಎಫ್ ಅಲ್ಲಿ. ಸಭೆಯಲ್ಲಿಯೇ ದೇವರಿಗೆ ಏನಾಗ್ಬೇಕು? ಸಭೆಯಲ್ಲಿಯೇ ದೇವರಿಗೆ ಮಹಿಮೆ ಆಗಬೇಕು. ಸಭೆಯಲ್ಲಿಯೇ ದೇವರಿಗೆ ಮಹಿಮೆ ಬರಬೇಕು. ಇದ್ದುಕೊಂಡು ದೇವರನ್ನ ಮಹಿಮೆ ಪಡಿಸ್ತೇನೆ, ನಾನು ಬರೋದಿಲ್ಲ, ಸಭೆಯಲ್ಲಿ ಸೇರೋದಿಲ್ಲ, ಸಭೆಗೆ ಬರೋದಿಲ್ಲ ಅಂದ್ರೆ, ನೀನು ದೇವರನ್ನ ಮಹಿಮೆ ಪಡಿಸಬೇಕಾದ್ರೆ ನೀನು ಸಭೆಯಲ್ಲಿ ಇರಬೇಕು. ಯಾಕಂದ್ರೆ ಸಭೆಯಲ್ಲಿಯೇ ದೇವರಿಗೆ ಮಹಿಮೆ. ವಚನಗಳೆಲ್ಲ ಬರ್ಕೊಂಡಿದ್ರಲ್ಲ, ಇದನ್ನೆಲ್ಲ ನಾನು ಲಾಸ್ಟ್ ಟೈಮ್ ನಿಮಗೆ ವಚನಗಳೆಲ್ಲ ಬರ್ಕೊಂಡಿದ್ದೀನಿ. ಈಗ ಯಾರಿಗಾದ್ರೂ ಈ ವಚನಗಳು ಬೇಕಂದ್ರೆ ನಾನು ಮತ್ತೆ ಕೊಡ್ತೀನಿ. ಎಲ್ಲರಿಗೂ ಗೊತ್ತುಂಟಾ? ಒಂದ್ಸರಿ ಎಲ್ಲರೂ ಗೊತ್ತಿದ್ರೆ. ಸರ್, ನಾ ಬರ್ಕೊಂಡಿಲ್ರಿ, ಸ್ವಲ್ಪ ಹೇಳ್ಬೇಕು. ಏನು? ನಾ ಬರ್ಕೊಂಡಿಲ್ರಿ ವಚನ ಬರ್ಕೊಂಡಿಲ್ವಾ ನೀವು? ಓಕೆ, ಮೊದಲನೇ ಜಗದುತ್ಪತ್ತಿಗಿಂತ ಮುಂಚೆಯೇ ಅಲ್ವಾ? ಅದಕ್ಕೆ ವಚನ ಎಫೆಸ
1ನೇ ಅಧ್ಯಾಯ 4ರಿಂದ 6. ಸೊ ನಾನು ಟೈಪ್ ಮಾಡ್ತಾ ಇಲ್ಲ, ನೀವು ಬರ್ಕೋಬೇಕು. ಎಫೆಸ ಸಭೆಗಿರುವ ಪ್ರಾಧಾನ್ಯತೆಯಲ್ಲಿ ಎ ಪಾಯಿಂಟ್ಗೆ ಎಫೆಸ 1:4-6. 2 ಸಭೆ ಕ್ರಿಸ್ತನ ದೇಹವಾಗಿದೆ ಅನ್ನೋದಕ್ಕೆ ವಚನ ಎಫೆಸ 1:22-23. ಸೇಮ್ ಅದೇ ವಚನ 3ನೇದಕ್ಕೆ ಸಭೆಗೆ ಕ್ರಿಸ್ತನು ಶಿರಸ್ಸು, ಇದಕ್ಕೂ ಕೂಡ ಎಫೆಸ 1ನೇ ಅಧ್ಯಾಯ 22-23. ಡಿ ಸಭೆಯ ಮೂಲಕವೇ ದೇವರ ಜ್ಞಾನವು ಪ್ರಕಟವಾಗಬೇಕು, ಇದಕ್ಕೆ ವಚನ ಎಫೆಸ 3ನೇ ಅಧ್ಯಾಯ 8-11. ಎಫೆಸ 3ನೇ ಅಧ್ಯಾಯ 8-11. ನೆಕ್ಸ್ಟ್ ಇ ಸಭೆಯು ದೇವರ ಪರಿಪೂರ್ಣವಾಗಿದೆ, ಇದಕ್ಕೆ ವಚನ ಎಫೆಸ 1ನೇ ಅಧ್ಯಾಯ ಲಾಸ್ಟ್ ವಚನ 23. ನೆಕ್ಸ್ಟ್ ಸಭೆಯಲ್ಲಿಯೇ ದೇವರಿಗೆ ಮಹಿಮೆಯಾಗಬೇಕು, ಇದು ಎಫೆಸ 3ನೇ ಅಧ್ಯಾಯ 21. ಸೊ ಇದು ನಾವು ಲಾಸ್ಟ್ ವೀಕ್ ಅಲ್ಲಿ ಮಾಡಿದಂತಹ ಪಾಠ. ದೇವರಾಜ್ಯದ ಬಗ್ಗೆ ನೆಕ್ಸ್ಟ್ ಇದಕ್ಕೆ ಹೋಗೋಣ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಸೊ ಈಗ ಕ್ಯಾಪಿಟಲ್ ಎ ಆಯ್ತು, ಕ್ಯಾಪಿಟಲ್ ಬಿ ಆಯ್ತು, ಈಗ ಕ್ಯಾಪಿಟಲ್ ಸಿ ಪಾಯಿಂಟ್. ಕ್ಯಾಪಿಟಲ್ ಸಿ ಪಾಯಿಂಟ್ ಏನಂದ್ರೆ ಸಭೆಯನ್ನು ಕುರಿತು ಪ್ರವಾದನೆ. ಸಭೆಯನ್ನು ಕುರಿತು ಪ್ರವಾದನೆ. ಸಭೆಯನ್ನು ಕುರಿತು ಪ್ರವಾದನೆ. ಎಲ್ಲಿದೆ ಸಭೆಯನ್ನು ಕುರಿತು ಪ್ರವಾದನೆ? ಎಲ್ಲಿದೆ ಅಂದ್ರೆ ಯೆಶಾಯ 2ನೇ ಅಧ್ಯಾಯ 1-5 ವಚನ. ಯಾರಾದ್ರೂ ಓದಿ. ಯೆಶಾಯ 2ನೇ ಅಧ್ಯಾಯ 1-5 ವಚನ. ಯಾರಾದ್ರೂ ಓದಿ ಕನ್ನಡದಲ್ಲಿ. ಯೆಹೂದದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಲೋಚನೆ. ಸ್ವಲ್ಪ ಗಟ್ಟಿಯಾಗಿ ಜೋರಾಗಿ ಓದ್ಬೇಕು. ಯೆಹೂದದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಏಸಾಯನಿಗೆ ಕಂಡು ಬಂದ ಯುಕ್ತಿ. ಅಂತ್ಯ ಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚೀಯೋನಿನಿಂದ ಧರ್ಮ ಉಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ರೈಟ್, ಇಲ್ಲಿ ಒಂದು ಸಾಕು. ಇಲ್ಲಿ ಆಲ್ರೆಡಿ ಯೆರೂಸಲೇಮಿನಲ್ಲಿ ಮಂದಿರವಿದೆ, ದೇವಾಲಯವೂ ಇದೆ. ಆದರೂ ಇಲ್ಲಿ ಯಾಕೆ ಮತ್ತೆ ಯೆಹೋವನ ಮಂದಿರವು ಕಟ್ಟಲ್ಪಡುತ್ತೆ ಸಿಯೋನಿನ ಬೆಟ್ಟದ ಮೇಲೆ ಅಂತ ಹೇಳ್ತಿದ್ದಾನೆ? ಆಲ್ರೆಡಿ ಇದೆ ಅಲ್ವಾ, ಯೆರೂಸಲೇಮಿನಲ್ಲಿ ದೇವಾಲಯವೂ ಇದೆ. ಯೆಶಾಯನು ಪ್ರವಾದನೆ ನುಡಿದಾಗ ಯೆರೂಸಲೇಮಿನಲ್ಲಿ ದೇವಾಲಯವೂ ಇದೆ, ಶರೀರ ಸಂಬಂಧವಾದ ದೇವಾಲಯವೂ ಇದೆ. ಬಟ್ ಆದ್ರೆ ಇಲ್ಲಿ ಇನ್ನೊಂದು ಮಂದಿರವು ಕಟ್ಟಲ್ಪಡುತ್ತೆ. ಆ ಮಂದಿರದಲ್ಲಿ ಎಲ್ಲಾ ಜನಾಂಗಗಳು ಬರ್ತಾರೆ, ಅನ್ಯ ಜನಾಂಗಗಳು ಕೂಡ ಆ ಮಂದಿರದಲ್ಲಿ ಬರ್ತಾರೆ ಅಂತ ಇದೆ. ಈಗ ಶರೀರ ಸಂಬಂಧವಾದ ಮಂದಿರದಲ್ಲಿ, ಶರೀರ ಸಂಬಂಧವಾದ ದೇವಾಲಯದಲ್ಲಿ ಈಗ ಯಾರು ಪ್ರವೇಶ ಮಾಡ್ತಾರೆ? ಯಾರಿಗೆ ಮಾತ್ರ ಪ್ರವೇಶ? ಯೇಸು ಕ್ರಿಸ್ತರು ಬರ್ಬೇಕಾಗಿದೆ. ಇಲ್ಲ,
ಹಳೆಯ ಒಡಂಬಡಿಕೆಯಲ್ಲಿ ಯೆರೂಸಲೇಮಿನಲ್ಲಿರುವಂತಹ ದೇವಾಲಯದೊಳಗೆ ಯಾರಿಗೆ ಮಾತ್ರ ಪ್ರವೇಶವಿತ್ತು? ಯಾಜಕರಿಗೆ ಮಾತ್ರ ಪ್ರವೇಶ ಇತ್ತು. ಯಹೂದ್ಯರಿಗೆ ಮಾತ್ರ. ಯಹೂದ್ಯರಿಗೆ, ಇಸ್ರಾಯೇಲರಿಗೆ ಮಾತ್ರವೇ ಯೆರೂಸಲೇಮಿನ ದೇವಾಲಯದಲ್ಲಿ ಪ್ರವೇಶವಿತ್ತು. ಅನ್ಯರಿಗೆ ಪ್ರವೇಶವಿಲ್ಲ. ಅರ್ಥ ಮಾಡ್ಕೊಳ್ಳಿ, ಅನ್ಯರಿಗೆ ಯೆರೂಸಲೇಮಿನ ದೇವಾಲಯದಲ್ಲಿ ಪ್ರವೇಶವಿರಲಿಲ್ಲ. ಈಗ ಇನ್ನೊಂದು ಮಂದಿರ ಕಟ್ಟಲ್ಪಡುತ್ತೆ. ಆ ಮಂದಿರದೊಳಗೆ ಯಹೂದ್ಯರು ಇರ್ತಾರೆ, ಅನ್ಯ ಜನಾಂಗದವರು ಇರ್ತಾರೆ ಅಂತ ಹೇಳ್ತಾರೆ. ಅದು ಯಾವಾಗ ಸಾಧ್ಯ? ಶರೀರ ಸಂಬಂಧವಾದ ದೇವಾಲಯದಲ್ಲಿ ಸಾಧ್ಯವಿಲ್ಲ. ಶರೀರ ಸಂಬಂಧವಾದ ಯೆರೂಸಲೇಮಿನ ದೇವಾಲಯದಲ್ಲಿ ಅನ್ಯ ಜನಾಂಗದವರು ಬರಲು ಸಾಧ್ಯವಿಲ್ಲ. ಈಗ ಅನ್ಯ ಜನಾಂಗದವರಿಗೂ ದೇವರು ಬೇಕಂದ್ರೆ, ಅನ್ಯ ಜನಾಂಗದವರು ಕೂಡ ರಕ್ಷಣೆ ಆಗಬೇಕಾದ್ರೆ ಶರೀರ ಸಂಬಂಧವಾದ ಆಲಯದಲ್ಲಿ ಆಗುವುದಿಲ್ಲ. ಅದಕ್ಕಾಗಿ ದೇವರು ಆತ್ಮೀಯವಾದ ಸಭೆಯನ್ನು ಕುರಿತು ಪ್ರವಾದನೆ ಮಾಡಿದ್ದಾನೆ. ಇಲ್ಲಿ ಯೆಶಾಯ 2ನೇ ಅಧ್ಯಾಯದಲ್ಲಿ ಯಾವ ಸಭೆಯನ್ನು ಕುರಿತು, ಯಾವ ಮಂದಿರವನ್ನು ಕುರಿತು ಪ್ರವಾದನೆ ಮಾಡ್ತಾ ಇದ್ದಾನೆ ಅಂದ್ರೆ, ಆತ್ಮ ಸಂಬಂಧವಾದ ಮಂದಿರ. ಈ ಆತ್ಮ ಸಂಬಂಧವಾದ ಮಂದಿರದಲ್ಲಿ ಇಸ್ರಾಯೇಲ್ಯರು ಇರ್ತಾರೆ, ಯಹೂದ್ಯರು ಇರ್ತಾರೆ, ಅನ್ಯ ಜನಾಂಗದವರು ಇರ್ತಾರೆ. ಆದ್ದರಿಂದ ಸಭೆಯನ್ನು ಕುರಿತು ಯೆಶಾಯನು ಮುಂಚಿತವಾಗಿಯೇ ಪ್ರವಾದನೆ ನುಡಿದಿದ್ದಾನೆ. ಓಕೆ, ಅರ್ಥ ಆಗ್ತಾ ಇದೆಯಾ? ಈಗ ನಾವೆಲ್ಲರೂ ಭಾರತ ದೇಶದಲ್ಲಿರುವಂತಹ ಕ್ರೈಸ್ತರೆಲ್ಲರೂ ಕೂಡ ಇಸ್ರಾಯೇಲ್ಯರಿಂದ ಕ್ರೈಸ್ತರಾಗಿರೋದ, ಅನ್ಯರಿಂದ ನಾವು ಕ್ರೈಸ್ತರಾಗಿದ್ದೇವೆ? ಯಾರಾದ್ರೂ ಅನ್ಯರಿಂದ ಕ್ರೈಸ್ತರಾಗಿದ್ದೇವೆ. ನಾವು ಅನ್ಯ ಜನಾಂಗದವರು, ಭಾರತೀಯರಾದ ನಾವು ಅನ್ಯ ಜನಾಂಗದವರು. ಅಮೆರಿಕಾದವರು ಕೂಡ ಅನ್ಯ ಜನಾಂಗದವರೇ, ಜಪಾನ್ ದೇಶದವರು ಅನ್ಯ ಜನಾಂಗದವರೇ. ಇಸ್ರಾಯೇಲ್ಯರು ಬಿಟ್ಟು ಮಿಕ್ಕಿದ ಎಲ್ಲಾ ಜನಾಂಗದವರು ಕೂಡ ಅನ್ಯರ ಲಿಸ್ಟ್ ಅಲ್ಲಿ ಬರ್ತಾರೆ. ಓಕೆ, ಇಸ್ರಾಯೇಲ್ಯರು ಅನ್ಯ ಜನಾಂಗದವರು. ಇಸ್ರಾಯೇಲ್ಯರು ಬಿಟ್ಟು ಇನ್ನೆಲ್ಲಾ ಜನಾಂಗದವರು ಕೂಡ ಅನ್ಯರ ಲೆಕ್ಕದಲ್ಲೇ ಬರುತ್ತೆ. ಈಗ ಈ ಅನ್ಯ ಜನಾಂಗದವರು ಕೂಡ ದೇವರ ರಾಜ್ಯದಲ್ಲಿ ಬರಬೇಕು, ಸಭೆಯಲ್ಲಿ ದೇವರ ರಾಜ್ಯದಲ್ಲಿ ಬರಬೇಕು, ಇಸ್ರಾಯೇಲರು ಇರಬೇಕು. ಅವಾಗ ಅದು ಎಲ್ಲಿ ಸಾಧ್ಯ ಅಂದ್ರೆ ಸಭೆಯಲ್ಲಿ ಮಾತ್ರನೇ ಸಾಧ್ಯ, ಆತ್ಮ ಸಂಬಂಧವಾದ ಮಂದಿರದಲ್ಲೇ ಸಾಧ್ಯ ಅದು. ಅದಕ್ಕಾಗಿಯೇ ದೇವರು ಯೆಶಾಯನ ಮೂಲಕ ಆತ್ಮ ಸಂಬಂಧವಾದ ಮಂದಿರದ ಬಗ್ಗೆ ಪ್ರವಾದನೆ ನುಡಿದಿದ್ದಾನೆ. ಆ ಆತ್ಮ ಸಂಬಂಧವಾದ ಮಂದಿರ ಯಾವುದು ಅಂದರೆ ಸಭೆ, ಚರ್ಚ್. ನೋಡಿ, ಇವತ್ತು ಚರ್ಚಲ್ಲಿ ಹೆಚ್ಚು ಮಂದಿ ಯಾರಿದ್ದಾರೆ? ಇಸ್ರಾಯೇಲ್ಯರು ಹೆಚ್ಚು ಮಂದಿ ಇದಾರ, ಅನ್ಯ ಜನಾಂಗದವರು ಹೆಚ್ಚು ಮಂದಿ ಇದಾರ? ಅನ್ಯ ಜನ ಹೆಚ್ಚಿದ್ದಾರೆ. ಎಸ್, ಅದಕ್ಕೀಗ ಆ ಪ್ರವಾದನೆಯಲ್ಲಿ ಏನಿದೆ? ಅನ್ಯ ಜನಾಂಗದವರು ಪ್ರವಾಹದಂತೆ ಬರುವರು. ಅನ್ಯ ಜನಾಂಗದವರು ಪ್ರವಾಹದಂತೆ, ಎಲ್ಲಾ ಜನಾಂಗದವರು ಬರುವವರು ಆ ಮಂದಿರದೊಳಗೆ ಅಂತಿದೆ. ಸೊ ಈಗ ಕ್ರೈಸ್ತರು ಅಂದ್ರೆ ಇಸ್ರಾಯೇಲ್ಯರು ಹೆಚ್ಚು ಮಂದಿ ಅಥವಾ ಅನ್ಯ ಜನಾಂಗದವರು ಹೆಚ್ಚಾಗಿದ್ದಾರೆ? ಅನ್ಯ ಜನಾಂಗ ಹೆಚ್ಚಾಗಿದ್ದಾರೆ. ಆದ್ದರಿಂದ ಈ ಆತ್ಮ ಸಂಬಂಧವಾದ ಮಂದಿರ ಸ್ಥಾಪನೆ ಆಯ್ತು. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಆ ಆತ್ಮ ಸಂಬಂಧವಾದ ಮಂದಿರದಲ್ಲಿ ಇದ್ದೀವಿ. ಆ ಆತ್ಮ ಸಂಬಂಧವಾದ ಮಂದಿರ ಯಾವುದಂದ್ರೆ ಯೆರೂಸಲೇಮಿನಲ್ಲಿರುವ ದೇವಾಲಯ ಅಲ್ಲ, ಸಭೆ. ಓಕೆ, ಯೆರೂಸಲೇಮಿನಲ್ಲಿರುವ ದೇವಾಲಯವು ಏನಾಗಿದೆ? ಈಗ ನಾಶ ಮಾಡಲ್ಪಟ್ಟಿದೆ. ಈಗ ನೀವು ಯೆರೂಸಲೇಮಿಗೆ ಹೋದ್ರೆ ಅಲ್ಲಿ ದೇವಾಲಯ ಇಲ್ಲ. ಸೊಲೊಮೋನು ಕಟ್ಟಿದಂತಹ ದೇವಾಲಯವು ಯೆರೂಸಲೇಮಿನಲ್ಲಿ ಇಲ್ಲ. ಅದನ್ನ ಮೊದಲು ನೆಬೂಕದ್ನೆಚ್ಚರ್, ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರ್ ಅದನ್ನ ಏನ್ ಮಾಡಿದ್ದಾನೆ? ನಾಶ ಮಾಡಿದ್ದಾನೆ. ಆ ನಂತರ ಜೆರುಬ್ಬಾಬೆಲ ಮತ್ತೆ ಎಜ್ರಾ, ನೆಹೆಮ್ಯ ಇವರೆಲ್ಲ ಸೇರಿ ಮತ್ತೊಮ್ಮೆ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಅದಕ್ಕೆ 46 ವರ್ಷಗಳಾಗತ್ತೆ. ಆಗ ಯೇಸು ಕ್ರಿಸ್ತನು ಬರುವಾಗ ಈ ಆಲಯವು ಕೂಡ ನಾಶವಾಗುತ್ತೆ ಅಂತ ಯೇಸು ಕ್ರಿಸ್ತನು ಹೇಳಿದ್ದಾನೆ. ನೀರೋ ಚಕ್ರವರ್ತಿ ಕ್ರಿಸ್ತ ಶಕ 70ರಲ್ಲಿ ಆ ಯೆರೂಸಲೇಮಿನ ದೇವಾಲಯವು ಸಂಪೂರ್ಣವಾಗಿ ನಾಶವಾಯಿತು. ಸೊ ಈಗ ಶರೀರ ಸಂಬಂಧವಾದ ಮಂದಿರ ಇಲ್ಲ. ಈಗ ಇರುವಂತದ್ ಮಂದಿರ ಯಾವುದು? ಆತ್ಮ ಸಂಬಂಧವಾದ ಮಂದಿರ. ಆ ಆತ್ಮ ಸಂಬಂಧವಾದ ಮಂದಿರ ಯಾವುದಂದ್ರೆ ಸಭೆ. ಚರ್ಚ್ ಈಸ್ ದ ಸ್ಪಿರಿಚುವಲ್ ಟೆಂಪಲ್. ಚರ್ಚ್ ಈಸ್ ದ ಸ್ಪಿರಿಚುವಲ್ ಟೆಂಪಲ್. ಸಭೆಯು ದೇವರ ಆಲಯವಾಗಿದೆ, ಸಭೆಯು ದೇವರ ಮಂದಿರವಾಗಿದೆ. ಓಕೆ, ಆ ಸಭೆಯನ್ನ ಕುರಿತು ಯೆಶಾಯ 2ನೇ ಅಧ್ಯಾಯ 1-5 ವಚನಗಳನ್ನ ಏನ್ ಮಾಡಿದ್ದಾನೆ? ಯೆಶಾಯನು ಪ್ರವಾದನೆ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ದೇವರ ರಾಜ್ಯವು ಸಭೆಯು ಎರಡು ಕೂಡ ಒಂದೇ. ಸೊ ಆ ದೇವರ ರಾಜ್ಯದಲ್ಲಿ ಎಲ್ಲರೂ ಬರ್ಬೇಕಂದ್ರೆ ಸಭೆ ಸ್ಥಾಪನೆ ಆಗ್ಬೇಕು. ಸಭೆ ಮೂಲಕವೇ ದೇವರ ರಾಜ್ಯದಲ್ಲಿ ಎಲ್ಲರೂ ಬರ್ತಾರೆ. ನೆಕ್ಸ್ಟ್ ಡಿ, ಕ್ಯಾಪಿಟಲ್ ಡಿ ನಲ್ಲಿ ನೆಕ್ಸ್ಟ್ ಪಾಯಿಂಟ್, ಕ್ಯಾಪಿಟಲ್ ಡಿ ಏನಂದ್ರೆ ಸಭೆಯನ್ನು ಕುರಿತು ವಾಗ್ದಾನ. ಸಭೆಯನ್ನು ಕುರಿತ
ಕುರಿತು ವಾಗ್ದಾನ, ಪ್ರಾಮಿಸ್. ಸಭೆಯನ್ನು ಕುರಿತು ಯಾರು ವಾಗ್ದಾನ ಮಾಡಿದ್ದಾರೆ? ಸಭೆಯನ್ನು ಕುರಿತು ಯಾರು ವಾಗ್ದಾನ ಮಾಡಿದ್ದಾರೆ? ಎಲ್ಲಿದೆ ಸಭೆಯನ್ನು ಕುರಿತ ವಾಗ್ದಾನವು? ಎಲ್ಲಿದೆ ವಚನ? ಮತ್ತಾಯ 16ನೇ ಅಧ್ಯಾಯ 18ನೇ ವಚನ. ಯಾರಾದ್ರೂ ಓದಿ. ಮತ್ತಾಯ 16:18 ಓದಿ ಯಾರಾದ್ರು. ಯಾರು ಓದ್ತಾ ಇಲ್ಲ? ಮತ್ತಾಯ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ ಓದಿ. ಮತ್ತು ನಾನು ನಿನಗೆ ಒಂದು ಮಾತನ್ನ ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ನೀನು ಈ ಬಂಡೆಯ ಮೇಲೆ ಈ ನನ್ನ ಸಭೆಯನ್ನ ಕಟ್ಟುವನು, ನನ್ನ ಲೋಕದ ಬಲವು ಅದನ್ನ ಸೋಲಿಸಲಾರದು. ಇಲ್ಲಿ ತುಂಬಾ ಜಾಗ್ರತೆಯಿಂದ ಗಮನಿಸಿ. ಅಲ್ಲಿ ಯೇಸು ಕ್ರಿಸ್ತನು ಆಡಿದಂತ ಏನು? ನನ್ನ ಸಭೆಯನ್ನು ಕಟ್ಟುವೆನು. ಗಮನಿಸಿಲ್ಲಿ, ನನ್ನ ಸಭೆಯನ್ನು ಕಟ್ಟುವೆನು. ಸೊ ಯಾರು ಇದು ವಾಗ್ದಾನ ಮಾಡಿದ್ದು? ವಾಗ್ದಾನ ಮಾಡಿದ್ದು ಯಾರು? ನನ್ನ ಸಭೆಯನ್ನ ಕಟ್ಟುವೆನು ಅಂದ್ರೆ ಕಟ್ಟುತ್ತೇನೆ. ಆಲ್ರೆಡಿ ಯೇಸು ಕ್ರಿಸ್ತನ ಭೂಮಿಯಲ್ಲಿ ಇರಬೇಕಾದ್ರೆ ಸಭೆ ಇದ್ದರೆ ಸಭೆಯನ್ನ ಕಟ್ಟುವೆನಂತ ಹೇಳಿ ಯಾಕೆ ಹೇಳ್ತಾನೆ? ಸೊ ಸಭೆ ಇಲ್ಲ, ಭೂಮಿ ಮೇಲೆ ಸಭೆ ಇಲ್ಲ, ಆದ್ರಿಂದ ನಾನು ಸಭೆಯನ್ನ ಕಟ್ಟುವೆನು. ಯಾರು ಕಟ್ತಾನಂತೆ? ಯೇಸು ಕ್ರಿಸ್ತನ ಕಟ್ತಾನಂತೆ. ಯಾರ ಸಭೆಯನ್ನ ಕಟ್ತಾನಂತೆ? ಆತನ ಸಭೆಯನ್ನ ಕಟ್ತಾನಂತೆ. ಅದಕ್ಕೆ ನನ್ನ ಸಭೆಯನ್ನ ಕಟ್ಟುವೆನು. ಓಕೆ, ಕಟ್ಟೋದು ಪೇತ್ರನ ಸಭೆ ಅಲ್ಲ, ಕಟ್ಟೋದು ಪೌಲನ ಸಭೆ ಅಲ್ಲ, ಕಟ್ಟೋದು ಸ್ಟೆಫೆನ್ ಸಭೆ ಅಲ್ಲ, ಓಕೆ, ಮೇರಿ ಸಭೆ ಅಲ್ಲ, ಮಾರ್ತಾಲ ಸಭೆ ಅಲ್ಲ, ತಿಮೋತಿ ಸಭೆ ಅಲ್ಲ. ಆತನು ಕಟ್ಟುವಂತ ಸಭೆ ಯಾವ್ದಂದ್ರೆ ನನ್ನ ಸಭೆಯನ್ನ ಕಟ್ಟುವೆನು. ಸೊ ಅಲ್ಲಿ ನನ್ನ ಅಂದ್ರೆ ಯಾರು? ನನ್ನ ಅಂದ್ರೆ ಯಾರು? ಕ್ರಿಸ್ತನು. ಕ್ರಿಸ್ತನು. ಆದ್ರಿಂದ ಈಗ ನನ್ನ ಅಂದ್ರೆ ಓನರ್ ಯಾರಂತೆ? ಅವಾಗ ಸಭೆಗೆ ಓನರ್ ಯಾರಾಗ್ತಾನೆ? ಯೇಸು ಕ್ರಿಸ್ತನಾಗ್ತಾನೆ. ಹೌದಲ್ವಾ? ಈಗ ನೀವೊಂದು ಮನೆ ಕಟ್ಟಿದೀರಾ, ಆ ಮನೆಗೆ ನೀವು ಎಲ್ಲರನ್ನ ಕರೆಸ್ತೀರಾ, ಎಲ್ಲರೂ ಕೆಲಸ ಮಾಡ್ತಾರೆ, ಅವ್ರವರಿಗೆ ಕೂಲಿ ಕೊಡ್ತೀರಾ. ಈಗ ಮನೆಗೆ ಓನರ್ ಯಾರು? ನಾವೇ ಆಗ್ತೀವಿ. ನೀವು ನಿಮ್ಮ ಕೈಗೆ ಸಿಮೆಂಟ್ ಅಂಟಿಲ್ಲ, ಒಂದು ಇಟ್ಟಿಗೆನೂ ನೀವು ಏನ್ ಮಾಡಿಲ್ಲ, ಕೆಲಸ ಮಾಡಿಲ್ಲ, ಕೈಯಿಂದ ಮುಟ್ಟಿಲ್ಲ. ಬಟ್ ಆದ್ರೂನು ನೀವೇ ಯಾರು? ಓನರ್. ಹೌದಲ್ವಾ? ಅವರೆಲ್ಲ ಕೆಲಸ ಮಾಡಿದ್ದಾರೆ, ಆದ್ರೆ ಅವ್ರಿಗೆಲ್ಲರೂ ಕೂಲಿ ಕೊಟ್ಟಿದ್ರ. ಆದ್ರೆ ಓನರ್, ಮನೆ ಯಜಮಾನ ಯಾರಾಗ್ತಾನಂದ್ರೆ ಯಾರ್ದು ಆ ಜಾಗನೋ, ಯಾರು ವೆಚ್ಚ ಮಾಡಿದಾರೋ, ಯಾರು ಖರ್ಚು ಮಾಡಿದಾರೋ ಅವರೇ ಆ ಮನೆಗೆ ಯಜಮಾನ ಆಗ್ತಾನೆ. ಆದ್ರಿಂದ ಈ ಸಭೆಗೆ ಓನರ್ ಯಾರಾಗ್ತಾನೆ ಅಂದ್ರೆ ಕ್ರಿಸ್ತನು. ಯಾಕಂದ್ರೆ ಆತನು ವಾಗ್ದಾನ ಮಾಡಿದ ಕ್ರಿಸ್ತನು. ಏನಂತ ವಾಗ್ದಾನ ಮಾಡಿದಾನೆ? ನನ್ನ ಸಭೆಯನ್ನು ಕಟ್ಟುವೆನು. ಇಲ್ಲಿ ಸಭೆಗಳನ್ನು ಅಂತ ಇದೆಯಾ, ಸಭೆಯನ್ನು ಅಂತ ಇದೆಯಾ? ಏಕವಚನ ಬಹುವಚನ? ಸಭೆಯನ್ನು ಐತಿರ ಅಂದ್ರೆ ಏಕವಚನ ಏಕವಚನ ಇದೆ. ಅಂದ್ರೆ ಒಂದು ಸಭೆಯನ್ನ ಕಟ್ತಾನ, ಅನೇಕ ಸಭೆಗಳನ್ನ ಕಟ್ತಾನ? ಒಂದು ಸಭೆಯನ್ನು ಕಟ್ತಾನ. ಸಭೆಯನ್ನು ಅಂದ್ರೆ ಒಂದೇ, ಸಿಂಗಲ್, ಏಕವಚನ. ಎಷ್ಟು ಮಂದಿ ಕಟ್ತಾರಂತೆ? ಒಬ್ಬನು ಕಟ್ತಾನ, ಅನೇಕ ಮಂದಿ ಕಟ್ತಾರ? ಒಬ್ಬನೇ, ಪೇತ್ರ ಒಬ್ಬನೇ. ಕಟ್ಟುವೆನು. ಅಲ್ಲಿ ಪೇತ್ರನ ಕಟ್ಟೋದು? ಯೇಸು ಸ್ವಾಮಿ ಕಟ್ತಾ ಇದ್ದಾರೆ. ಕಟ್ಟುವೆನು. ಕಟ್ಟುವೆನಂದ್ರೆ ಯಾರು ಕಟ್ತಾನಂತೆ? ಯೇಸು ಸ್ವಾಮಿ ಕಟ್ತಾ ಇದ್ದಾರೆ. ಕಟ್ಟುವೆವು ಅಂತ ಇದೆಯಾ, ಕಟ್ಟುವೆನು ಅಂತ ಇದೆಯಾ? ಸಭೆಯನ್ನು ಕಟ್ಟುವೆನು ಅಂತ ಇದೆಯಾ, ಕಟ್ಟುವೆವು ಅಂತ ಇದೆಯಾ? ಕಟ್ಟುವೆನು ಏಕವಚನ. ಒಬ್ಬನೇ ಕಟ್ತಾನೆ, ಕಟ್ಟುವೆನು, ಒಬ್ಬನೇ, ನಾನು ಒಬ್ಬನೇ ಕಟ್ತೇನೆ. ಎಷ್ಟು ಸಭೆಗಳನ್ನ ಕಟ್ತೇನೆ? ಒಂದೇ ಸಭೆಯನ್ನ ಕಟ್ತೇನೆ. ಯಾರ ಸಭೆಯನ್ನ ಕಟ್ತೇನೆ? ನನ್ನ ಸಭೆಯನ್ನ ಕಟ್ತೇನೆ. ಸೊ ಇದು ವಾಗ್ದಾನ, ಇದು ಪ್ರಾಮಿಸ್. ಪ್ರಾಮಿಸ್ ಮಾಡಿದವನು, ಸಭೆ ಬಗ್ಗೆ ಪ್ರಾಮಿಸ್ ಮಾಡಿದವನು ಯಾರು? ಯೇಸು ಕ್ರಿಸ್ತ. ಓಕೆ, ಕೆಲವರು ಪೇತ್ರನ್ ಅಂತ ಹೇಳ್ಬಿಟ್ಟು ಪೇತ್ರನ ಹೆಸರು ಇರ್ತಾರೆ ಸಭೆಗೆ. ಓಕೆ, ಸೊ ಪೇತ್ರನಿಗೆ ಒಂದು ಆ
ಪೇತ್ರನಿಗೆ ಯಾಕೆ ಅವಕಾಶ ಕೊಟ್ಟಿದ್ದಾನಂದ್ರೆ ಪೇತ್ರನ ಬಾಯಿಂದ ಅರಿಕೆ ಆಗುತ್ತೆ ಏನಂತ, ನೀನು ಒಬ್ಬನೇ ದೇವರ ಮಗನು ಅಂತಿದೆ ಅಲ್ವಾ, ನೀನು ದೇವರ ಮಗನಾದ ಕ್ರಿಸ್ತನು ಅಂತೇಳಿ ಅರಿಕೆ ಮಾಡ್ತಾನೆ ಪೇತ್ರ. ಅದಕ್ಕಾಗಿ ಆ ಬಂಡೆಯ ಮೇಲೆ ನಿನ್ನ ಸಭೆಯನ್ನ ಕಟ್ತೇನೆ. ಯಾವ ಬಂಡೆ ಅಂದ್ರೆ ದೇವರ ಮಗನಾದ ಕ್ರಿಸ್ತನಂತೇಳಿ ನೀನು ಬಾಯಿಂದ ಅರಿಕೆ ಮಾಡಿದೆಯಲ್ಲ, ಒಪ್ಕೊಂಡಿದೆಯಲ್ಲ, ಆ ಒಂದು ಮಾತಿನ ಮೇಲೆ, ಆ ಒಂದು ಡಾಕ್ಟ್ರಿನ್ ಮೇಲೆನೆ ನನ್ನ ಸಭೆಯನ್ನ ಕಟ್ತೇನೆ. ಸೊ ಆದ್ರಿಂದ ಯೇಸು ಕ್ರಿಸ್ತನು ಯಾರು ಅಂದ್ರೆ ದೇವರ ಮಗನು. ಯೇಸು ಕ್ರಿಸ್ತನು ಯಾರು? ಕ್ರಿಸ್ತನು. ಆ ಒಂದು ಬೋಧನೆಯ ಮೇಲೆ ನಾನು ಸಭೆಯನ್ನ ಕಟ್ಟುವೆನು. ಆದ್ರಿಂದ ಸಭೆಯನ್ನ ಕುರಿತು ವಾಗ್ದಾನ ಮಾಡಿದವನು ಯಾರು? ಯೇಸು ಕ್ರಿಸ್ತನು. ನನ್ನ ಸಭೆಯನ್ನ ಕಟ್ಟುವೆನು. ನೆಕ್ಸ್ಟ್, ಯಾವುದರಿಂದ ಕಟ್ತಾನೆ ಸಭೆಯನ್ನ? ಸಭೆಯನ್ನ ಯಾವುದರಿಂದ ಕಟ್ತಾನೆ? ಹೇಗೆ ಅಥವಾ ಹೇಗೆ ಕಟ್ಟುತ್ತಾನೆ? ಸಭೆಯನ್ನ ಹೇಗೆ ಆತ್ಮಗಳಿಂದ ಕಟ್ತಾನೆ. ಏನು? ಸಭೆಯನ್ನ ಹೇಗೆ ಮನುಷ್ಯರ ಆತ್ಮಗಳಿಂದ ಕಟ್ತಾನೆ? ನೋಡೋಣ. ಅಪೊಸ್ತಲ ಕೃತ್ಯಗಳು ಹೇಗೆ ಕಟ್ಟುತ್ತಾನೆ, ಸಭೆಯನ್ನ ಹೇಗೆ ಕಟ್ಟುತ್ತಾನೆ? ಅಪೊಸ್ತಲರ ಕೃತ್ಯಗಳು 20:28. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28. ಯಾರಾದ್ರೂ ಓದಿ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರ ಆತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ರೈಟ್. ಸೊ ಹೇಗೆ ಕಟ್ತಾನಂತಿಲ್ಲ ಈ ಸಭೆಯನ್ನ? ಸ್ವರಕ್ತದಿಂದ ಸಂಪಾದಿಸಿಕೊಂಡ. ಸ್ವರಕ್ತ ಅಂತಿದೆ, ಸ್ವರಕ್ತ ಅಂತಿದೆ. ಸ್ವರಕ್ತದಿಂದ ಸ್ವರಕ್ತದಿಂದ ಕಟ್ಟಿದನು. ಸಭೆಯನ್ನ ಯಾವುದರಿಂದ ಕಟ್ಟಿದನು? ಸ್ವರಕ್ತದಿಂದ ಕಟ್ಟಿದನು. ಸೊ ಅವಾಗ ಯಾರು ಸ್ವರಕ್ತ? ಸಭೆಗೆ ರಕ್ತವನ್ನು ಸುರಿಸಿದವನು ಯಾರು? ಸಭೆಗಾಗಿ ರಕ್ತವನ್ನು ಸ್ವರಕ್ತದಿಂದ ಸಂಪಾದಿಸಿಕೊಂಡನು ಅಂದ್ರೆ ಸ್ವರಕ್ತದಿಂದ ಕಟ್ಟಿದನು. ಸೊ ಈಗ ಸಭೆಯನ್ನು ಕುರಿತು ವಾಗ್ದಾನ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದಾನೆ. ಏನಂತ? ನನ್ನ ಸಭೆಯನ್ನ ಕಟ್ಟುವೇನು. ಹೇಗ್ ಕಟ್ತಾನಂತೆ? ಸ್ವರಕ್ತದಿಂದ ಕಟ್ಟುತ್ತಾನೆ. ಓಕೆ, ಈಗ ನೆಕ್ಸ್ಟ್ ಈ ಕ್ಯಾಪಿಟಲ್ ಇ ಸಭೆಗೆ ಯಾವ ಹೆಸರು ಇರಬೇಕು? ಸಭೆಗೆ ಯಾವ ಹೆಸರು ಇರಬೇಕು? ಉತ್ತರ ಎಲ್ಲಿ ನೋಡೋಣ? ಸಭೆಗೆ ಯಾವ ಹೆಸರು ಇರಬೇಕು? ಸಭೆಗೆ ಯಾವ ಹೆಸರು ಇರಬೇಕು? ಯಾರಾದ್ರೂ ಹೇಳಿ. ಸಭೆಗೆ ಯಾವ ಹೆಸರು ಇರಬೇಕು? ಮನುಷ್ಯರ ಹೆಸರಿಡೋಣ, ಅಥವಾ ಬೆಟ್ಟಗಳ ಹೆಸರಿಡಬೇಕಾ, ಅಥವಾ ಪಟ್ಟಣಗಳ ಹೆಸರಿಡಬೇಕಾ, ಸಮುದ್ರಗಳ ಹೆಸರಿಡಬೇಕಾ, ಮರಗಳ ಹೆಸರಿಡಬೇಕಾ, ಅಥವಾ ನಮ್ಮ ಪೂರ್ವಿಕರ ಹೆಸರಿಡಬೇಕಾ, ಅಥವಾ ಪಂಚಭೂತಗಳ ಹೆಸರಿಡಬೇಕಾ? ಯಾವ ಹೆಸರಿಡಬೇಕು ಸಭೆಗೆ? ಇರುವಾತನು. ಇರುವಾತನ್ ಅಂದ್ರೆ ಯಾರು?
ಸಭೆಗೆ ಯಾವ ಹೆಸರು? ಈಗ ಬೈಬಲ್ ಅಲ್ಲಿ ಇರೋದನ್ನ ಇಡೋಣ ಅಥವಾ ಮನುಷ್ಯರ ಆಲೋಚನೆಯಿಂದ ಬರೋ ಹೆಸರನ್ನ ಇಡೋಣ? ಬೈಬಲ್ ಓಕೆ, ಬೈಬಲ್ ಅಲ್ಲಿ ಇರುವಂತಹ ಹೆಸರು ಮತ್ತೆ ಯಾವುದು? ರೋಮ 16:16 ಯಾವ ಹೆಸರು ಅಂತ ನೋಡೋಣ. ರೋಮ 16:16 ಯಾವ ಹೆಸರಿದೆ ನೋಡಿ. ಯಾವ ಹೆಸರು ಇರ್ಬೇಕು? ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ, ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನು ವಂದಿಸುತ್ತವೆ. ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನ ವಂದಿಸುತ್ತವೆ. ಯಾರ ಹೆಸರಿದೆ ಅಲ್ಲಿ? ಯಾರ್ದಂತೆ ಆ ಸಭೆಗಳೆಲ್ಲ ಯಾರ ಅಡ್ರೆಸ್ ಇದೆ ಅಲ್ಲಿ? ಕ್ರಿಸ್ತನ ಸಭೆ ಅಂತ. ಕ್ರಿಸ್ತನ ಸಭೆ. ಅವಾಗ ಸಭೆಗೆ ಯಾವ ಹೆಸರು ಇಡಬೇಕು? ಕ್ರಿಸ್ತನ ಸಭೆ ಅಂತ ಇಡಬೇಕು. ಕ್ರಿಸ್ತನ ಸಭೆ. ನಾನು ಹೇಳ್ತಾ ಇದ್ದೀನ, ಬೈಬಲ್ ಹೇಳ್ತಾ ಇದೀಯಾ? ಬೈಬಲ್ ಹೇಳ್ತಾ ಇದೆ. ಓಕೆ, ಸಭೆಗೆ ಕ್ರಿಸ್ತನ ಹೆಸರು ಇಡಲು ಕ್ರಿಸ್ತನು ಯೋಗ್ಯನೇನಾ? ಯೋಗ್ಯ ಸರ್, ಯೋಗ್ಯನೇ ಸರ್. ಓಕೆ, ಸಭೆಗೆ ಕ್ರಿಸ್ತನ ಹೆಸರು ಬೇರೆ ಹೆಸರು ಇಡಬಹುದಾ? ಇರಾಕ್ ಬರುದಿಲ್ಲ. ಇಡಬಾರ್ದು ಸರ್, ಇಡಬಾರ್ದ್ರಿ. ಇರಬಾರ್ದು. ಯಾಕಂತ ನೋಡೋಣ. ಓಕೆ, ಈಗ ಒಂದ್ಸರಿ ನಾವು ಅವಾಗ್ಲೇ ನೋಡಿದೆ, ಒಬ್ಬ ಮನುಷ್ಯನಿಗೆ ಎಷ್ಟು ಶಿರಸ್ಸಿರಬೇಕು, ಎಷ್ಟು ತಲೆ ಇರಬೇಕು? ಒಬ್ಬ ಮನುಷ್ಯನಿಗೆ ಒಂದೇ ತಲೆ ಇರಬೇಕು. ಒಂದೇ ತಲೆ. ಓಕೆ, ರೈಟ್, ಗುಡ್. ಒಬ್ಬ ಮನುಷ್ಯನಿಗೆ ಒಂದೇ ಶಿರಸ್ಸಿರಬೇಕು. ಎಷ್ಟು ದೇಹ ಇರಬೇಕು ಅಥವಾ ಶರೀರಗಳು ಎಷ್ಟು ಬೇಕು? ದೇಹ ಒಬ್ಬ ಮನುಷ್ಯನಿಗೆ ಒಂದೇ ದೇಹಕ್ಕೆ ಎಷ್ಟು ತಲೆ? ಒಂದೇ ತಲೆ. ಒಂದೇ ತಲೆ. ಓಕೆ, ಅದೇ ವಿಧವಾಗಿ ಒಬ್ಬ ಸ್ತ್ರೀಗೆ ಎಷ್ಟು ಗಂಡಂದಿರಿರ್ಬೇಕು? ಒಬ್ಬರೇ ಇರಬೇಕು. ಓಕೆ, ಗಂಡ ಒಬ್ಬನೇ, ಹೌದಲ್ವಾ? ನೆಕ್ಸ್ಟ್, ಹೆಂಡತಿ ಇಷ್ಟಿರ್ಬೇಕು. ಒಬ್ಬ ಪುರುಷನಿಗೆ ಎಷ್ಟು ಮಂದಿ ಹೆಂಡತಿ ಇರಬೇಕು? ಒಬ್ಬರೇ ಇರಬೇಕು. ಈಗ ಒಬ್ಬ ಮನುಷ್ಯನಿಗೆ ಒಂದು ಶಿರಸ್ಸಿರೋದು ನ್ಯಾಯನ ಅನ್ಯಾಯನ? ಒಂದೇ ಶಿರಸ್ಸಿನ ಕರೆಕ್ಟ್ ರೀ. ಓಕೆ, ಒಂದೇ ದೇಹ ಇರೋದು ಕರೆಕ್ಟ್ ಆಗಿದೆ. ಓಕೆ, ಗಂಡ ಒಬ್ಬನೇ ಇರಬೇಕು. ನ್ಯಾಯನ ಕ್ರಮನ ಅಕ್ರಮನ? ಗಂಡ ಒಬ್ಬನೇ ಬೇಕು. ಕ್ರಮ ರೀ. ಲೀಗಲ ಇಲ್ಲೀಗಲ? ಲೀಗಲ್. ಒಂದೇ ಹೆಂಡತಿ ಒಬ್ಬನೇ ಗಂಡ ಇರಬೇಕು. ಒಂದು ಸ್ತ್ರೀಗೆ ಒಬ್ಬನೇ ಗಂಡ ಇರಬೇಕು, ಅದು ಲೀಗಲ್. ಒಂದು ಪುರುಷನಿಗೆ ಒಬ್ಬಳೇ ಹೆಂಡತಿ ಇರಬೇಕು, ಅದು ಲೀಗಲ್. ಒಂದು ವೇಳೆ ಗಂಡ ಒಂದು ಹೆಂಡತಿ ಇದ್ದಾಳೆ, ಆದ್ರೆ ಇನ್ನೊಂದು 2 ಜನ ಸ್ತ್ರೀಯರ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ, ಅದನ್ನ ಏನಂತ ಕರೀತೀರ? ಅನೈತಿಕ ಸಂಬಂಧ ಅಂತ ಕರೀತಾರೆ. ಅನೈತಿಕ ಸಂಬಂಧ. ಓಕೆ, ಅನೈತಿಕ ಸಂಬಂಧ ಲೀಗಲ ಇಲ್ಲೀಗಲ? ಅದು ಅನ್ಲೀಗಲ್. ಅದು ಅನ್ಯಾಯ. ಅದು ಆ ಸ್ತ್ರೀಗೆ ಅನ್ಯಾಯ ಮಾಡಿದಾನೆ, ಅದು ಅನೈತಿಕ. ಓಕೆ, ಅದು ಕ್ರಮ ಅಲ್ಲ. ರೈಟ್. ಈಗ ಅದೇ ವಿಧವಾಗಿ ಈಗ ಶಿರಸ್ಸು ಜಾಗದಲ್ಲಿ, ಗಂಡನ ಜಾಗದಲ್ಲಿ ಯಾರಿದ್ದಾನೆ? ಕ್ರಿಸ್ತ ಇದ್ದಾನೆ, ಹೌದಲ್ವಾ? ಕ್ರಿಸ್ತನ್. ಈಗ ಯೇಸು ಕ್ರಿಸ್ತರು ಎಷ್ಟು ಮಂದಿ ಇದ್ದಾರೆ? ಒಬ್ಬನೇ ಯೇಸು ಕ್ರಿಸ್ತನ? ಒಂದು 10 ಮಂದಿ ಇದ್ದಾರೆ ಯೇಸು ಕ್ರಿಸ್ತ? ಇರೋರು ಒಬ್ಬರೇ ಯೇಸು ಕ್ರಿಸ್ತರು. ಕ್ರಿಸ್ತನು ಒಬ್ಬನೇ. ಅಂದ್ರೆ ಕ್ರಿಸ್ತನನ್ನ ಶಿರಸ್ಸಿಗೆ ಹೋಲಿಸಲಾಗಿದೆ, ಕ್ರಿಸ್ತನನ್ನ ಗಂಡನಿಗೆ ಹೋಲಿಸಲಾಗಿದೆ ಎಫೆಸದಲ್ಲಿ, ಹೌದಲ್ವಾ? ಅದೇ ವಿಧವಾಗಿ ಸಭೆಯು ಕೂಡ ಶರೀರಕ್ಕೆ ಹೋಲಿಸಲಾಗಿದೆ, ಹೆಂಡತಿಗೆ ಹೋಲಿಸಲಾಗಿದೆ ಸಭೆಯನ್ನು ಕುರಿತು. ರೈಟ್. ಸೊ ಅವಾಗ ಒಂದೇ ಹೆಂಡತಿ, ಆದ್ರೆ ಸಭೆಗಳು ಕೂಡ ಎಷ್ಟು? ಒಂದೇ ಸಭೆ ಇರಬೇಕು, ಒಂದೇ ಸಭೆ, ಹೌದಲ್ವಾ? ಒಂದೇ ಶಿರಸ್ಸು, ಒಂದೇ ಶರೀರ, ಒಬ್ಬನೇ ಗಂಡ, ಒಬ್ಬಳೇ ಹೆಂಡತಿ. ಇವೆಲ್ಲ ಕರೆಕ್ಟ್ ಆದ್ರೆ
ಕ್ರಿಸ್ತನು ಒಬ್ಬನೇ, ಸಭೆ ಕೂಡ ಒಂದೇ ಅನ್ನೋದು ಕರೆಕ್ಟಾ ಅಲ್ವಾ? ಕರೆಕ್ಟ್ ಸರ್, ಒಂದೇ ರೀ. ಓಕೆ, ಅವಾಗ ಸಭೆ ಒಂದೇ, ಕ್ರಿಸ್ತನು 10, ಕರೆಕ್ಟ್? ಅದು ರಾಂಗ್. ರಾಂಗ್ ಆಯ್ತು ಸರ್. ಕ್ರಿಸ್ತನು ಒಬ್ಬನೇ, ಸಭೆ ಮಾತ್ರ 1,000, ಕರೆಕ್ಟಾ? ಮಾತಾಡ್ತಾ ಇಲ್ಲ. ಸಭೆ ಒಂದೇ ಅಲ್ಲ ಸರ್, ತಪ್ಪು. ಎಸ್, ಒಂದೇ ಸಭೆ. ಆ ಸಭೆಗೆ ಯಾವ ಹೆಸರು ಇರ್ಬೇಕು? ಕ್ರಿಸ್ತನ ಸಭೆ. ಕ್ರಿಸ್ತನ ಸಭೆ ಇರ್ಬೇಕು. ಈಗ ಹೆಂಡತಿ ಇದ್ದಾಳೆ, ಈಗ ಹೆಂಡತಿ ಅಮ್ಮ ನಿನ್ನ ಗಂಡನ ಹೆಸರು ಹೇಳಪ್ಪ ಅಂದ್ರೆ ಎಷ್ಟು ಹೆಸರು ಹೇಳ್ತಾರೆ ಆಕೆ? ಒಂದೇ ಹೇಳ್ತಾರೆ. ಅದೇ ವಿಧವಾಗಿ ಈಗ ಸಭೆ ಒಂದೇ ಆದ್ರೆ ಆಗ ಸಭೆಗೆ ಎಷ್ಟು ಹೆಸರು ಇರ್ಬೇಕು? ಸಭೆಗೆ ಒಂದೇ ಹೆಸರು ಇರ್ಬೇಕಾ ಅಥವಾ ಯಾವ ಹೆಸರಾದ್ರೂ ಇರ್ಬಹುದಾ ಸಭೆಗೆ? ಒಂದೇ ಹೆಸರು ಇರ್ಬೇಕ್ರಿ. ಅದು ನ್ಯಾಯ ಕ್ರಮ. ಈಗ ಅನೇಕ ಸಭೆಗೆ ಹೆಸರು ಇಟ್ಟಿದ್ದಾರೆ, ಅದು ಆಮೇಲೆ ನೋಡೋಣ. ಬಟ್ ಲೀಗಲ್ ಆಗಿ ನೋಡ್ಬೇಕಾದ್ರೆ, ನ್ಯಾಯವಾಗಿ ನೋಡ್ಬೇಕಾದ್ರೆ, ವಾಕ್ಯದ ಪ್ರಕಾರ ನೋಡ್ಬೇಕಾದ್ರೆ ಸಭೆಗಳು ಎಷ್ಟಿದ್ರೂ ಕೂಡ ಆ ಸಭೆ ಎಲ್ಲರಿಗೂ ಕೂಡ ಯಾವ ಹೆಸರಿಂದ ಕರೆಯಲ್ಪಡ್ಬೇಕು? ಆ ಸಭೆ ಯೇಸು ಕ್ರಿಸ್ತನ ಸಭೆ ಕರೆಯಲ್ಪಡಬೇಕು. ಹೌದ್ರಿ. ಅದು ನಮಗೆ ಎಲ್ಲಿ ರೋಮ 16:16 ಅಪೋಸ್ತಲರು ಆಲ್ರೆಡಿ ಸಭೆಗೆ ಹೆಸರು ಇಟ್ಬಿಟ್ಟಿದ್ದಾರೆ. ನಾವೇನು ಹೊಸದಾಗಿ ಕಂಡಿಡಿಬೇಕಾಗಿಲ್ಲ ಸಭೆಗೆ ಯಾವ ಹೆಸರು ಇರ್ಬೇಕಂತೇಳಿ. ಆಲ್ರೆಡಿ 1ನೇ ಶತಮಾನದಲ್ಲೇ ಪೌಲನು ರೋಮಾಯಿಗೆ ಬರ್ಬೇಕಾದ್ರೆ ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನ ಹೊಂದಿಸುತ್ತವೆ, ಎಲ್ಲಾ ಸಭೆಗಳು ಕ್ರಿಸ್ತನದೇ, ಅದಕ್ಕೆ ಆ ಸಭೆಗಳೆಲ್ಲವೂ ಕ್ರಿಸ್ತನದ್ದು. ಈಗ ಕೆಲವರು ಅಂತಾರೆ ಆ ಸಭೆಗೆ ಯಾವ ಹೆಸರಿದ್ರೆ ಏನಪ್ಪಾ, ಎಲ್ಲಾ ಕ್ರಿಸ್ತನದೇ ಅಂತ ಅನ್ನೋದು ಇರ್ತಾರೆ. ಈಗ ಒಬ್ಬೊಬ್ಬ ಮನುಷ್ಯನಿಗೆ ಎಷ್ಟು ಹೆಸರು ಇರುತ್ತೆ? 2-3 ಹೆಸರು ಇರುತ್ತೆ. ಆವಾಗ 2-3 ಹೆಸರಲ್ಲಿ 3 ಆಧಾರ್ ಕಾರ್ಡ್ ಇರತ್ತಾ? ಒಂದೇ ಆಧಾರ್ ಕಾರ್ಡ್ ಇರುತ್ತೆ? ಆಧಾರ್ ಕಾರ್ಡ್ ಒಂದೇ ಇರುತ್ತೆ. ಆಧಾರ್ ಕಾರ್ಡ್ ಒಂದೇ. ಹೆಸರೇನು? ನನ್ನ ಹೆಸರು ಯಲ್ಲಪ್ಪ ಅಂತಿಲ್ಲ. ಯಲ್ಲಪ್ಪ. ಇನ್ನೊಂದು ಹೆಸರು ಏನಿದೆ? ಇನ್ನೊಂದು ಹೆಸರು ಪ್ರದೀಪ್ ಅಂತ ಕರೀತಾರೆ. ಪ್ರದೀಪ್. ಈಗ ಯಲ್ಲಪ್ಪ ಹೆಸರಲ್ಲಿ ಒಂದು ಆಧಾರ್ ಕಾರ್ಡು, ಪ್ರದೀಪ್ ಹೆಸರಲ್ಲಿ ಒಂದು ಆಧಾರ್ ಕಾರ್ಡ್ ಇದೆಯಾ ನಿಮ್ಗೆ? ಯಲ್ಲಪ್ಪ ಹೆಸರು ಮ್ಯಾಗ ಒಂದೇ ಇದೆ. ಈಗ ಯಾವ್ದು ಲೀಗಲ್, ಯಾವ್ದು ಅಸಲಿ? ಲೀಗಲ್ ಯಲ್ಲಪ್ಪ. ಆಧಾರ್ ಕಾರ್ಡ್ ಅಲ್ವಾ? ಈಗ ಆಧಾರ್ ಕಾರ್ಡ್ ಅಲ್ಲಿ ಯಲ್ಲಪ್ಪ, ಪ್ಯಾನ್ ಕಾರ್ಡ್ ಅಲ್ಲಿ ಪ್ರದೀಪ್, ಆ ರೀತಿ ಇದ್ರೆ ಏನಂತ ಕರೀತಾರೆ? ಅದು ಸರಿ ಅಲ್ಲ ಸರ್. ಫ್ರಾಡ್ ಅಂತ ಕರೀತಾರೆ. ರಾಂಗ್ ಡಿಸಿಷನ್ ಆಗ್ತದೆ. ರಾಂಗ್, ಫ್ರಾಡ್. ಯಲ್ಲಪ್ಪ ಫ್ರಾಡ್, ಒಬ್ಬ ಫ್ರಾಡ್ ಆತನು. ಆಧಾರ್ ಕಾರ್ಡ್ ಅಲ್ಲಿ ಒಂದ್ ಹೆಸರಿದೆ, ಪ್ಯಾನ್ ಕಾರ್ಡ್ ಅಲ್ಲಿ ಒಂದಿದೆ, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಂದ್ ಹೆಸರಿದೆ. ಸೊ ಅವಾಗ ಕ್ರಮ ಯಾವ್ದಂದ್ರೆ ಎಲ್ಲಾ ದಾಖಲೆಗಳಲ್ಲಿ ಒಂದೇ ಹೆಸರಿರೋದೇ ಕ್ರಮ. ಎಲ್ಲಾ ದಾಖಲೆಗಳಲ್ಲಿ ಒಂದೇ ಹೆಸರು ಇರ್ಬೇಕು, ಅದು ಪ್ರಾಮಾಣಿಕತೆ. ಒಂದ್ ಹೆಸರು, ಒಂದೊಂದು ಡಾಕ್ಯುಮೆಂಟ್ ಅಲ್ಲಿ ಒಂದೊಂದು ದಾಖಲೆಯಲ್ಲಿ ಒಂದೊಂದು ಹೆಸರಿದ್ರೆ ಅದು ಅನೈತಿಕ, ಇಲ್ಲೀಗಲ್, ಫ್ರಾಡ್. ಅದೇ ವಿಧವಾಗಿ ಕ್ರಿಸ್ತನ ಸಭೆಗೂ ಕೂಡ ಒಂದೇ ಹೆಸರಿರಬೇಕು, ಅದು ಲೀಗಲ್. ಒಂದು ವೇಳೆ ಯಾರಾದ್ರೂ ಸಭೆಗೆ ಬೇರೆ ಬೇರೆ ಹೆಸರೆಲ್ಲ ಇಟ್ರೆ ಅದು ಅಕ್ರಮ, ಅದು ಅನೈತಿಕತೆ. ಸೊ ಅದಕ್ಕಾಗಿ ಸಭೆಗೆ ಯಾವ ಹೆಸರಿರಬೇಕು ಅಂದ್ರೆ ಕ್ರಿಸ್ತನ ಹೆಸರಿರಬೇಕು. ಅಪೋಸ್ತಲರು ಇಟ್ಟಿರುವಂತ ಹೆಸರು ಯಾವ್ದಂದ್ರೆ ಕ್ರಿಸ್ತನ ಸಭೆ. ಅಲ್ಲಿ ನೀವು ಬರ್ಕೋಬಹುದು, ಅಪೋಸ್ತಲರು ಇಟ್ಟಿರುವ ಹೆಸರು ಕ್ರಿಸ್ತನ ಸಭೆ. ಸೊ ಕ್ರಿಸ್ತನ ಸಭೆ ಅಂತ ಹೇಳಿ ನಾವು ಇಟ್ಟಿಲ್ಲ, ಅದು ಯಾರು ಇಟ್ಟಿರೋದು? ಅಪೋಸ್ತಲರೇ ಇಟ್ಟಿದ್ದಾರೆ. ರೋಮ 16:16 ಓಕೆ. ಸಭೆಗೆ ಹಬ್ಬಗಳ ಹೆಸರಿಡಬಹುದಾ? ಹೆಸರಿಡಬಹುದಾ? ಸಂಕ್ರಾಂತಿ ಹಬ್ಬ ಅಂತ ಹೆಸರಿಡಬಹುದಾ? ಸಭೆ ಅಂತ ಹೆಸರಿಡಬಹುದಾ? ಬರುದಿಲ್ಲ ಸರ್. ಉಗಾದಿ ಸಭೆ ಅಂತ ಹೆಸರಿಡಬಹುದಾ? ಬರೋದಿಲ್ಲ ಸರ್. ಈಗ ಪೆಂತಕೋಸ್ತ್ ಅನ್ನೋದು ಹಬ್ಬ, ಪೆಂತಕೋಸ್ತ್ ಹೆಸರು ಸಭೆಗೆ ಇಡಬಹುದಾ? ಇಲ್ಲ ಸರ್, ಕ್ರಿಸ್ತನ ಸಭೆ ಅಂತ ಐತಿ. ಪೆಂತಕೋಸ್ತ್ ಅನ್ನೋದು ಹಬ್ಬದ ಹೆಸರು. ಪೆಂತಕೋಸ್ತ್ ಅನ್ನೋದು ಒಂದು ಹಬ್ಬ. ಪೆಂತಕೋಸ್ತ್ ಅಂದ್ರೆ ಪಂಚಾಶತಮಾನ.
ಪೆಂತೆಕೋಸ್ತ 50ನೇ ದಿನ, ಪಂಚಶತಮಾನ ಅಂದ್ರೆ 50ನೇ ದಿನದಂದು ನಡೆಯುವ ಹಬ್ಬ. ಆ ಹಬ್ಬದ ದಿನದಂದು ಸಭೆ ಸ್ಥಾಪನೆಯಾಗಿದೆ ಹೊರತು ಪೆಂತೆಕೋಸ್ತ ಸಭೆ ಸ್ಥಾಪನೆ ಆಗಿಲ್ಲ. ನೆನಪಿಟ್ಕೊಳ್ಳಿ, ಪೆಂತೆಕೋಸ್ತ ಹಬ್ಬದ ದಿನದಂದು ಸಭೆ ಸ್ಥಾಪನೆಯಾಗಿದೆ, ಪೆಂತೆಕೋಸ್ತ ಸಭೆ ಸ್ಥಾಪನೆ ಆಗಿಲ್ಲ. ಕೆಲವರು ಪೆಂತೆಕೋಸ್ತವ್ರು ಏನಂತಂದ್ರೆ ಪೆಂತೆಕೋಸ್ತ ಸಭೆ ಸ್ಥಾಪನೆ ಆಗಿದೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ. ಅಪೊಸ್ತಲ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ಪೆಂತೆಕೋಸ್ತ ಹಬ್ಬದ ದಿನದಂದು ಎಲ್ಲಾ ದೇಶದಿಂದ ಬಂದಿರುವ ಯಹೂದ್ಯರು ಅಲ್ಲಿ ಸೇರಿ ಪಂಚಾಶತಮಾನ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅವಾಗ ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಸುವಾರ್ತೆಯನ್ನ ಸಾರಿದಾಗ ಸುವಾರ್ತೆಗೆ ಒಳಪಟ್ಟ 3,000 ಮಂದಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾರೆ. ಆ 3,000 ಮಂದಿಯೊಡನೆ ಸಭೆ ಏನಾಗತ್ತೆ, ಸ್ಥಾಪನೆ ಆಗತ್ತೆ. ಅಷ್ಟೇ ಹೊರತು ಪೆಂತೆಕೋಸ್ತ ಸಭೆ ಸ್ಥಾಪನೆ ಆಗಿಲ್ಲ. ಅಲ್ಲಿ ಸ್ಥಾಪನೆ ಆಗಿರೋದು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವಂತಹ ಪರಿಶುದ್ಧರೇ ಸಭೆ. ಆ ಪರಿಶುದ್ಧರು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದರು. ಕ್ರಿಸ್ತನ ರಕ್ತದಿಂದ ಸ್ಥಾಪನೆ ಆಗಿರುವಂತಹ ಸಭೆ ಯಾವುದಂದ್ರೆ ಅದು ಕ್ರಿಸ್ತನದ್ದು. ಕ್ರಿಸ್ತನ ಸಭೆ ಹೆಸರು ಕ್ರಿಸ್ತನದ್ದು. ಈಗ ಪ್ರಪಂಚದಲ್ಲಿ ಕ್ರಿಸ್ತ ಸಭೆಗೆ ಕ್ರಿಸ್ತ ಹೆಸರು ಬಿಟ್ಟು ಇನ್ನ ಏನಾದ್ರೂ ಅದಕ್ಕಿಂತ ಹೆಚ್ಚಾದ ಹೆಸರು ಏನಾದ್ರೂ ಇದೆಯಾ? ಯಾವುದಿಲ್ಲ ಸರ್. ಹೌದು, ಇಲ್ಲಿದೆ. ಒಂದ್ಸರಿ ಕೆಲವು ನೋಡೋಣ. ಓಕೆ, ಫಿಲಿಪ್ಪ 2ನೇ ಅಧ್ಯಾಯ 9ರಿಂದ 11 ನೋಡಿ. ಅಲ್ಲಿ ಏನಿದೆ, ಯೇಸು ಕ್ರಿಸ್ತನ ಹೆಸರು ಎಂತದ್ದು ಅಂತ ಅಲ್ಲಿ ಹೇಳಲಾಗಿದೆ. ಫಿಲಿಪ್ಪ 2ನೇ ಅಧ್ಯಾಯ 9ರಿಂದ 11. ಓದಿ 9ರಿಂದ 11. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಶ್ರೇಷ್ಠವಾದ ಹೆಸರು, ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಯಾವುದು? ಕ್ರಿಸ್ತನು. ಕ್ರಿಸ್ತ, ಶ್ರೇಷ್ಠವಾದ ಹೆಸರು ಕ್ರಿಸ್ತನು. ಈಗ ಅಪೊಸ್ತಲರು ಕೂಡ ಯಾವ ಹೆಸರನ್ನ ಪ್ರಖ್ಯಾತಿಗೆ ತಂದಿರೋದವರು? ನೀವು ಶಿಲುಬೆಗೆ ಹಾಕಿದ ಈ ಯೇಸುವನ್ನೇ ದೇವರು ಕ್ರಿಸ್ತನನ್ನಾಗಿ ಮಾಡಿದನು ಅಂತ. ಇನ್ನೊಂದು ಅಪೊಸ್ತಲ ಕೃತ್ಯಗಳನ್ನು ನೀವು ಓದ್ಬೇಕಾದ್ರೆ ನೋಡಿ, ಅಲ್ಲಿ ಅಪೊಸ್ತಲರ ಒಂದು ಮುಖ್ಯ ಉದ್ದೇಶ, ಬೋಧನೆಯಲ್ಲಿ ಅವರ ಮುಖ್ಯ ಮೇನ್ ಬೋಧನೆ ಏನಿತ್ತಂದ್ರೆ ಏಸೇ ಕ್ರಿಸ್ತನು ಅನ್ನೋದು ಅವರ ಮುಖ್ಯ ಬೋಧನೆಯಾಗಿತ್ತು. ನೋಡಿ, ಕೆಲವೊಂದು ವಚನಗಳನ್ನ ನಾನು ಓದಿಸ್ತೀನಿ. ಸರಿ, ಟೈಮ್ ಆಯ್ತು, 2 ನಿಮಿಷದಲ್ಲಿ ಮುಗಿಸ್ತೀನಿ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 42 ಓದಿ. ಯಾವ್ದು ಓದಿ? ಅವರ ಮುಖ್ಯ ಪ್ರಕಟಣೆ ಏನಾಗಿತ್ತು? ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 42ನೇ ವಚನ 42. ಹಿರಿಯ ಸಭೆ ಏನಂದ್ರೆ, ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಅಲ್ಲಿ ಈ ರೀತಿ ಇಲ್ವಾ? ಏಸೇ ಕ್ರಿಸ್ತನು ಎಂದು ಪ್ರಕಟಣೆ ಮಾಡುತ್ತಿದ್ದರು ಅಂತ ಇಲ್ವಾ ಕನ್ನಡದಲ್ಲಿ? ಆ ರೀತಿ ಇಲ್ಲ ಅನ್ಸುತ್ತೆ ಕನ್ನಡದಲ್ಲಿ. ಓಕೆ, 8:5 ಓದಿ. ಅಪೊಸ್ತಲ ಕೃತ್ಯಗಳು 8:5 ತೆಲುಗಲ್ಲಿದೆ, ಕನ್ನಡದಲ್ಲಿ ಮಿಸ್ ಆಗಿದೆ. ಅದೇ ಕನ್ನಡದಲ್ಲಿ ಕೂಡ ಇದೆ, ಇಂಡೈರೆಕ್ಟ್ ಆಗಿದೆ. ಓದಿ 8:5. ಫಿಲಿಪ್ಪನು ಸಮಾರ್ಯ ಎಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು ಅಂತ ಆಯ್ತು ನೋಡ್ರಿ. ಕ್ರಿಸ್ತನನ್ನ ಅವರಿಗೆ ಪ್ರಕಟಿಸಿದನು. ಅಲ್ಲಿ ಅವರಿಗೆ ಪ್ರಕಟಿಸಿದ್ರು, ಅಲ್ಲಿ ಜನರಿಗೆ ಪ್ರಕಟಿಸಿದ್ರು ಅಂತ ಹೇಳ್ತದೆ. ಯಾರನ್ನ ಪ್ರಕಟಿಸಿದಾನೆ? ಯೇಸು ಕ್ರಿಸ್ತನನ್ನು. ಕ್ರಿಸ್ತನನ್ನ ಪ್ರಕಟಿಸಿದಾನೆ. ಅಂದ್ರೆ ಕ್ರಿಸ್ತ ಅನ್ನೋ ಹೆಸರು ರಿಜಿಸ್ಟರ್ಡ್ ನೇಮ್. ಓಕೆ, ಪರಲೋಕದಲ್ಲಿ ನೋಂದಣಿ ಆಗಿರುವಂತಹ ಹೆಸರು ಯಾವ್ದಂದ್ರೆ ಕ್ರಿಸ್ತ. ಯೇಸು ಅನ್ನೋ ಹೆಸರು ಬಂದು ಭೂಮಿ ಮೇಲೆ ಕೊಡಲ್ಪಟ್ಟಿರುವಂತದ್ದು. ಕ್ರಿಸ್ತ ಅನ್ನೋದು
ಪರಲೋಕದಲ್ಲಿ ಕೊಡಲ್ಪಟ್ಟಿರುವಂತದ್ದು. ಈಗ ಲೇಟೆಸ್ಟ್ ಹೆಸರು ಯಾವುದೋ ಅದಾಗುತ್ತೆ ಅಲ್ವಾ? ಲೇಟೆಸ್ಟ್ ಹೆಸರು ಯಾವುದು? ಕ್ರಿಸ್ತ. ಕ್ರಿಸ್ತನು. ಕ್ರಿಸ್ತನು ಯಾರಂದ್ರೆ ಯೇಸು. ಮೊದಲು ಆತನಿಗೆ ಯೇಸು ಎಂಬ ಹೆಸರು ಕೊಡಲ್ಪಟ್ಟಿತ್ತು, ನಂತರ ಆತನಿಗೆ ಕ್ರಿಸ್ತ ಎಂಬ ಹೆಸರು ಕೊಡಲ್ಪಟ್ಟಿತು. ಅದಕ್ಕೆ ನಾವು ಯೇಸು ಎಂಬ ಹೆಸರು ಬೇರೆಯವ್ರಿಗೂ ಕುಳಿತು ಬೈಬಲ್ ಅಲ್ಲಿ ಬರೀ ಯೇಸು ಅಂತ ಒಬ್ಬನಿದ್ದ, ಇನ್ನೊಂದು ಯೇಸು, ಇನ್ನೊಬ್ಬನು ಯೇಸು ಅನ್ನೋನು ಇದ್ದ. ಯೇಸು ಅನ್ನೋದು ಕಾಮನ್ ನೇಮ್. ಆದ್ರೆ ಕ್ರಿಸ್ತ ಅನ್ನೋದು ಪ್ರವಾದನೆಯಲ್ಲಿರುವಂತಹ ಹೆಸರು, ಪರಲೋಕದಲ್ಲಿ ನೋಂದಣಿ ಆಗಿರುವಂತಹ ಹೆಸರು. ಆದ್ದರಿಂದ ಯೇಸು ಸಭೆಗಿಂತ ಕ್ರಿಸ್ತನ ಸಭೆ ಅನ್ನೋದು ಕರೆಕ್ಟ್. ಯಾಕಂದ್ರೆ ರೋಮ 16:16 ಕ್ರಿಸ್ತನ ಸಭೆಗಳು ನಿಮ್ಮನ್ನ ವಂದಿಸುತ್ತವೆ. ಇಂಗ್ಲಿಷ್ ಅಲ್ಲಿ ಚರ್ಚಸ್ ಆಫ್ ಕ್ರೈಸ್ಟ್ ಸಲ್ಯೂಟ್ಸ್ ಯು ಅಂತ. ಸೊ ಅದಕ್ಕೆ ಅಲ್ಲಿರುವಂತಹ ಹೆಸರನ್ನೇ ನಾವು ಬಳಸ್ತಾ ಇದ್ವಿ, ಯಾಕಂದ್ರೆ ಅದು ಕ್ರಿಸ್ತನದ್ದಾಗಿದೆ. ಅದಕ್ಕೆ ಯಜಮಾನ ಕ್ರಿಸ್ತನೇ. ಕ್ರಿಸ್ತನೆಂಬ ಹೆಸರಿಗಿಂತ ಇನ್ನು ದೊಡ್ಡವಾದ ನಾಮ, ಅದಕ್ಕಿಂತ ಶ್ರೇಷ್ಠವಾದ ನಾಮವು ಭೂಮಿ ಮೇಲೆ ಯಾವುದು ಕೂಡ ಇಲ್ಲ. ಸೊ ಇವತ್ತು ನಾವು ಮತ್ತೆ 2 ಪಾಯಿಂಟ್ಸೇ ನೋಡಲು ಸಾಧ್ಯವಾಯಿತು. ಸಭೆ ಇವತ್ತು ಯಾವ್ಯಾವ ಪಾಯಿಂಟ್ಸ್ ನೋಡಿದ್ವಿ ನಾವು? ಸಭೆಯನ್ನ ಕುರಿತು ಪ್ರವಾದನೆ, ನೆಕ್ಸ್ಟ್ ಸಭೆಯನ್ನು ಕುರಿತು ವಾಗ್ದಾನ, ನೆಕ್ಸ್ಟ್ ಸಭೆಗೆ ಯಾವ ಹೆಸರು ಇರಬೇಕು. 3 ಪಾಯಿಂಟ್ಸ್ ನಾವು ನೋಡಿದ್ದೇವೆ. ಓಕೆ, ಸೊ ದೇವರ ಚಿತ್ತವಾದರೆ ನೆಕ್ಸ್ಟ್ ವೀಕ್ ಅಲ್ಲಿ ಸಭೆಯನ್ನು ಕುರಿತು ಮತ್ತಷ್ಟು ನಾವು ನೋಡೋಣ. ಓಕೆ, ಅದಕ್ಕೆ ದೇವರ ಚಿತ್ತ ಆದ್ರೆ ನಿಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಲೈವ್ ಆಗಿ ಮಾಡಿದ್ರೆ